ಆಗಿದೆ. ಏನು ಮಾಡಲಪ್ಪ ನಾವು ಅಮೆರಿಕ ಜೊತೆ ಗುರುತಿಸ್ಕೊಳ್ಳ, ಚೈನಾ ಜೊತೆ ಗುರುತಿಸ್ಕೊಳ್ಳೋದ ಯಾರು ನಂಬುವುದು ಅನ್ನೋದು ಚಿಂತೆ ಶುರುವಾಗಿತ್ತು. ಈಗ ಅನಿವಾರ್ಯ ಆಗಿಬಿಟ್ಟಿದ್ದವ್ರು. ಯಾಕೆಂದ್ರೆ ಅವ್ರು ಸರಿದು ಬಿಟ್ಟರು, ಟ್ಯಾಕ್ಸ್ ವೆಚ್ ಮಾಡಿಬಿಟ್ರು, 50% ಏರಿಸಿದ್ರು. ಇನ್ನು ಏನಾದರೂ ಆಗಲಪ್ಪ, ಎಂಥದ್ದು ಇರಲಿ, ಒಂದು ಸಂಬಂಧ ಇರಲಿ ನಮ್ಮ ಜೊತೆಗೆ ಬೇಕು ಅಂತೇಳಿ ಇವತ್ತು ರಷ್ಯಾ ಜೋಡಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಚೈನಾ ಜೋಡಿ ಹೊಂದಾಣಿಕೆ ಮಾಡಿಕೊಂಡ್ರು. ಆ ನೆಲೆಯಲ್ಲೇ ಇವತ್ತು ಭಾರತದ ಏನಪ್ಪ ಅಂತಂದ್ರೆ ಹೊಸ ಫ್ರೆಂಡ್ಸ್ ಸ್ವೀಕಾರ ಮಾಡ್ಯ. ಅದರಲ್ಲೂ ಅವರೆಲ್ಲರೂ ಸಹಿತ ಇವತ್ತು ಈ ಸಲ ಪಹಲ್ಗಾಮ್ ದಾಳಿಯನ್ನು ಎಲ್ಲರೂ ಖಂಡಿಸಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಖಂಡಿಸೋ ಜೊತೆಗೆ ಅವರೆಲ್ಲರೂ ಪಾಕಿಸ್ತಾನ ನಡೆ ತಪ್ಪದ, ಜೊತೆಗೆ ಭಯೋತ್ಪಾದನೆ ತಪ್ಪು ಅನ್ನೋದು ಮಾತಾಡಿದ್ದಾರೆ. ಇದು ಒಂದು ಹೊಸ ಯಶಸ್ಸು ಅಂತ ಹೇಳ್ಬೋದು ಭಾರತಕ್ಕೆ. ಅದೇ ಕಾಲ ಚೀನಾಗೂ ಒಂದು ಯಶಸ್ಸು ಆಗೋದೇ ಇಲ್ಲ. ಯಾಕಂದ್ರೆ ಚೈನಾ ಜಗದಲ್ಲೇ ಶಕ್ತಿಶಾಲಿ ಅನ್ಬೇಕಾಗಿತ್ತಂದ್ರೆ ಭಾರತದ ಗೆಳೆತನ ಅನಿವಾರ್ಯ ಅವ್ರಿಗೂ ಆಗಿತ್ತು. ಬರೀ ಭಾರತಕ್ಕೆ ಅಷ್ಟಲ್ಲ, ಭಾರತಕ್ಕೆ ಸೀಮಿತ ಆಗೋದು ಬೇರೆ. ಆದರೂ ಗಿರೀಶ್ ಭಟ್ಟಣ್ಣವ್ರು ಅಂಥವ್ರಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲೇ ನಾ ಹೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ ವಿಶೇಷವಾಗಿ ಈ ನಮ್ಮ ಕ್ಷಿ ಪಿಂಗ್ ಅವ್ರಿಗೂ ಅನಿವಾರ್ಯ ಭಾರತದಲ್ಲಿ ಹೇಳ್ತಾನೆ ಒಂದು ಬ್ಯಾಲೆನ್ಸ್ ಉಳಿಬೇಕಾಗಿದೆ. ಟ್ರಂಪ್ ಮತ್ತು ತಮ್ಮ ನಡಕ ಅಮೇರಿಕದ ಮುಂದೆ ಹೋಗ್ಬೇಕಾಗಿತ್ತು ಅಂದರೆ ಭಾರತವನ್ನು ಮೇಂಟೈನ್ ಮಾಡ್ತಾಯಿತ್ತು. ಇಲ್ಲಿವರೆಗೆ ಅಮೇರಿಕ ಜೊತೆಗೆ ಅಷ್ಟು ತೀವ್ರವಾಗಿ ಮೇಲೆ ಏರಿ ಹೋಗುವಂಥ ಪ್ರಯತ್ನವನ್ನು ಚೈನಾ ಆಗಲಿ ರಷ್ಯಾ ಆಗಲಿ ಮಾಡಿರಲಿಲ್ಲ. ಬಟ್ ಈ ಸಲ ಏನಾಗ್ಯದಪ್ಪ ಅಂದ್ರೆ ನೇರಾನೇರವಾಗಿ ಭಾರತಕ್ಕೆ ಏನು ಬೇಕಾಗಿದೆ, ಭಯೋತ್ಪಾದನೆ ಖಂಡಿಸಬೇಕಾಗಿದೆ, ಅದು ನಿಲ್ಲಿಸಬೇಕಾಗಿದೆ. ಅದಕ್ಕೆ ಸಪೋರ್ಟನ್ನು ಈ ಒಂದು ಶಂಘಾಯ್ ಮಹಾಸಭೆಯಲ್ಲಿ ಅದು ಸಹಕಾರ ಸಭೆಯಲ್ಲಿ ಮಾತಾಡಿದಷ್ಟಲ್ಲ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಭಯೋತ್ಪಾದನೆ ಖಂಡಿಸ್ತಾ ಇದ್ದೀವಿ, ನಾವು ತಪ್ಪಿದು, ಇದ್ರ ಹೊರತು ನಾವು ಹೋರಾಟ ಮಾಡ್ತೀವಿ ಅಂತೇಳಿ. ಅದ್ರ ಜೊತೆಗೆ ಇನ್ನುಳಿದ ಅನೇಕ ಒಂದು ಹೊಂದಾಣಿಕೆ ಆಗುವಂಥದ್ದು. ಮತ್ತು ಇಸ್ರೇಲ್ ಅದ ಮೇಲೂ ನಾವು ಅಟ್ಯಾಕ್ ಮಾಡ್ತೀವಿ ಅದನ್ನು ತೊಗೊಂಡಿದ್ದಾರೆ. ಇಸ್ರೇಲ್ ಮತ್ತು ನಮ್ಮ ಗಾಜಾ ಸ್ಕ್ರಿಪ್ಟ್ ಅದಲ್ಲ ಅದ್ರ ಮೇಲೂ ಮಾತಾಡ ಅಂದ್ರೆ ತಮ್ಮದು